ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಎಂತ ಉಂಟು ಅಂತ. ಚಟ್ಲಿ ಬರೀ ಐಸ್ ಕಾಣಿಸ್ತಾ ಇದೆ. ಎಲ್ಲಿದೆ ಮೀನು? ಒಳಗಡೆ ಇದೆ ಮೀನು. ನಾವು ತೆಗಿತೀವಿ. ನಂಗೆ ಸಾಂಬಾರು ಮಾಡ್ತೀವಿ. ನಂಗೆ ಸಾಂಬಾರು ನಮಗೂ ಕೂಡ. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಐಸಿಂದ ತೆಗಿತಾ ಇರೋದು. ಬಿಸಿ ಉಂಟಾ? ಬಿಸಿ ಬಿಸಿ ಕೆಂಡ. ನೀವು ಟ್ರೈ ಮಾಡಿ. ನಾವು ಆಲ್ರೆಡಿ ಟ್ರೈ ಮಾಡಿದ್ದೀವಿ. ನಮಗೆ ಗೊತ್ತುಂಟು ಅದರ ಪೇನ್. ಐಸಲ್ಲಿ ಕೈ ಹಾಕೋಕ್ಕಾಗಲ್ಲ. ಸ್ನೋ ಸಿಟಿಲಿ ಜಾಸ್ತಿ ನೋಡ್ಬಿಟ್ಟಿದ್ದೀವಿ. ಇದು ಸ್ನೋ ಸಿಟಿಗಿಂತ ಭಯಂಕರವಾಗಿರುತ್ತೆ. ನಮ್ಮ ಊರಲ್ಲಿ ಇದಕ್ಕೆ ನಂಗ್ ಅಂತಾರೆ, ನಮ್ಮ ಭಾಷೆಯಲ್ಲಿ ಲ್ಯಾಂಪ್ ಅಂತಾರೆ. ಲ್ಯಾಂಪ್ ಲ್ಯಾಂಪ್. ಇನ್ನು ದೊಡ್ಡ ಸೈಜಲ್ಲೂ ಸಿಗುತ್ತೆ ಇದು. ಇದು ಇವಾಗ ಮೀಡಿಯಮ್ ಸೈಜ್. ಇಂಥ ಮಾರೀತಿ ಕರಾವಳಿ ಹುಡುಗಿಯಾಗಿ ನಿನಗೆ ನೋಡಿ, ಹೀಗೆ ತೆಗಿಬೇಕು ಫಾಸ್ಟ್ ಆಗಿ. ಅಯ್ಯೋ 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 ಅಯ್ಯೋ. ಒಳಗಿಟ್ಲು ತಾಂಬಡಿದಲ್ಲ ಸಾಕ ಅಮ್ಮ. ಪ್ರಶ್ವಿನಿ ಖಾರ್ವಿ ಶಟಪ್. ಎಲ್ಲ ವಿಡಿಯೋ ನಾನೇ ಮಾಡ್ತೀನಿ ಅಂತಾಳೆ ಗೈಸ್. ನಮ್ಗೆ ಯಾವ ವಿಡಿಯೋನ ಉಳಿಸ ಮಾಡಕ್ಕೆ. ಏಯ್ ಗೋ ಗೋ ಗೈಸ್ ನೋಡಿ, ಅಲ್ಲಿ ತೋರಿಸಿ. ಆ ಫ್ರಿಜ್ಜಲ್ಲಿ ಮೀನೆಲ್ಲ ಫುಲ್ ಆಗಿದೆ, ಅದಕ್ಕೆ ನಾವು ಮಿನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ನಮ್ಮ ಅಜ್ಜಿನ ಮಾತಾಡ್ಸೋ. ಅಜ್ಜಿ ಚಾ ಕುಡಿದ್ರಾ? ಎಂತ ತಿಂಡಿ? ಇಡ್ಲಿ. ಎಷ್ಟು ತಿಂದ್ರಿ? ಇಡ್ಲಿ ಜೊತೆ ಬೆಲ್ಲದ ಇಡ್ಲಿ ತಿಂದ? ಅಲ್ಲಿಲ್ವಲ್ಲ ನಿಮಗೆ? ಹೆಂಗೆ ತಿಂದ್ರಿ? ನಮ್ಮ ಅಜ್ಜಿ ನಗು ನೋಡಿ, ನಗು. ಇಲ್ಲಿ ಮಾಲಾಶ್ರೀ. ಓಹ್, Adore molesti. what? Why? Like tasty. Assim é outra coisa. ಎಲ್ಲ ಸಿಪ್ಪೆ ಎಲ್ಲ ಸುಲಿದಾಯಿತು ನೋಡಿ. ಇಷ್ಟು ಸಿಪ್ಪೆ ಬಂದಿದೆ ನೋಡಿ ನೋಡಿ. ನಮ್ಮಮ್ಮ ನಮಗೆ ಗೊತ್ತಿಲ್ಲದೆ ಒಬ್ಬರೇ ಫ್ರಾನ್ಸ್ ಕಟ್ ಮಾಡ್ತಾ ಇದ್ದಾರೆ. ಯಾವ ಸೈಜ್ ಅಮ್ಮ ಇದು? ಮೀಡಿಯಮ್ ಸೈಜ್ ಫ್ರಾನ್ಸ್. ಇದೊಂಥ ಚಿಲ್ಲಿಯಾ? ಇಲ್ಲಿ ನೋಡಿ ಒಂದು. ಇದರಲ್ಲೂ ತುಂಬ ದೊಡ್ಡ ದೊಡ್ಡ ಸೈಜ್ ಸಿಗುತ್ತೆ. ಹಾಯ್, ಹೆಲೋ, ನಮಸ್ತೆ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಂಗೆ ಫ್ರೈ ಮತ್ತು ನಂಗೆ ಕರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಕ್ರ್ಯಾಬ್ ಕರಿ ಮತ್ತು ನಂಗೆ ಫ್ರೈ ಮಾಡ್ತಾಯಿದ್ದೀವಿ. ನಮ್ಮ ಪಪ್ಪು ಇವತ್ತು ಫಿಶ್ ಮಸಾಲ ರೆಡಿ ಮಾಡ್ತಾಯಿದ್ದಾರೆ. ಮಾತಾಡಿ ಪಪ್ಪು ಅವರೇ, ಹೇಳಿ. ಮೊದಲು ಲೆಮನ್ ಹಾಕ್ಕೊತಾ ಇದ್ದೀವಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ.
ಒಂದು ಫುಲ್ ಲೆಮನ್ ತೊಗೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಫಿಶ್ ಮಸಾಲ. ಓಕೆ, ಫಿಶ್ ಮಸಾಲ, ಚಿಲ್ಲಿ ಪೌಡರ್, ಪೇಸ್ಟ್. ಸೊ ಉಪ್ಪು ಹಾಕ್ತಾ ಇದ್ದೀವಿ. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ ಗೈಸ್, ಪಾಪ ಕಷ್ಟಪಟ್ಟು ನನ್ನ ತಂಗಿ ಬೆಳಿಗ್ಗೆ ಹೋದವಳು ಇವಾಗ ಬಂದಿದ್ದಾಳೆ. ಸರ್ ನೋಡಿ ನೋಡಿ ನೋಡಿ, ವಿಡಿಯೋ ಕಾಲ್ ಅಲ್ಲ ಗಾಯ್ಸ್. ಜನರೇ, ಎಂತ ಜನರೇ ಇವರು, ಏನಾಯ್ತು ಜನರೇ? ಬ್ಲಾಗ್ ಮಾಡಿದ್ರು ವಿಡಿಯೋ ಕಾಲ್ ಅಂತ ಕೇಳ್ತಾರಲ್ಲ. ನೋಡಿ ಕೆಲಸ ಎಲ್ಲ ಏನಿಲ್ಲ ಗೈಸ್, ಬೆಳಿಗ್ಗೆಯಿಂದ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಬರೀ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. ಕೋಣ ಇಂತ. ಸೊ ಇದರಲ್ಲಿ ಸ್ವಲ್ಪ ಪ್ರಾನ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ನೋಡಿ ಗಾಯ್ಸ್, ಇದಕ್ಕೆ ಜೀವ ಇದೆ ಇನ್ನು. ಸೊ ಪ್ರಫುಲ್ಲ ಅವ್ರಿಗೆ ನೀವು ಎಲ್ಲಿ ಕಲ್ತಿದ್ದು ಫಿಶ್ ಫ್ರೈ ಮಾಡೋದನ್ನ? ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾಳೆ ಇವರಿಗೆ ಸೀಮಂತ ಗೈಸ್, ಇವ್ರದೇ ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ. ಡೆಲಿವರಿ ಬಾಣಂತನಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಅಕ್ಕನಿಗೆ ಬಾಣಂತನ ಮಾಡಿ ಕರ್ಕೊಂಡು ಬಂದಿದ್ದೀವಿ ಅಮ್ಮನ ಮನೆಗೆ. ಎದ್ದೊಳಿಸ್ಬೇಕು, ಕೂರಿಸ್ಬೇಕು, ಊಟ ತಿನ್ನಿಸ್ಬೇಕು, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ಬೇಕು. ಮುಖ ನೋಡಿ ಗೈಸ್, ಇವ್ರು ಸ್ವಲ್ಪ ನಾಚಿಕೆ ಆಗಲ್ಲ ಇವ್ರಿಗೆ. ನೀರು ಕೂಡ ನಾವೇ ತಂದು ನೋಡಿ ಗೈಸ್ ಕುಡಿಯಕ್ಕೆ. ಅಲ್ಲಿಂದ ನೀರು ತಗೊಂಡ್ ಬಾ, ಇಲ್ಲಿಂದ ಇದು ತಗೊಂಡ್ ಬಾ. ಎದ್ದೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಅಮ್ಮೋರ ಎಣ್ಣೆ, ಇದು ಎಣ್ಣೆನಾ? ಈಗ ತಿನ್ನೋದು ಮಲಗೋದು. ನೋಡಿ ಗೈಸ್, ಇಲ್ಲಿ ಎಣ್ಣೆಯಿಂದ ಮಾಡ್ತಾ ಇದೀವಿ. ಬಾಂಡಲಿ ಕಾದ ನಂತರ ಒನ್ ಮೋರ್. ಎಷ್ಟು ಅಂತ ಅಜ್ಜಿ ಊಟ ಆಯ್ತಾ? ಊಟ ಆಯ್ತಾ ಅಜ್ಜಿ? ಊಟ ಮಾಡಬೇಕು. ಏನು ಸಾಂಬಾರು? ಸಾಂಬಾರು, ಮೀನು. ಎಂಥ ಮೀನು? ಎಂಥ ಮೀನು ಜೀರ್ತಾರೆ ಹಾಕಿ ತಿನ್ಬೋದು. ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ಅಜ್ಜಿ? ಮಾಡೋದು 12 ಗಂಟೆಗೆ 2 ಗಂಟೆಗೆ ಹಿಂಗೆ ಆಗ್ತದೆ. ಹೌದಾ? ಹಾಯ್ ಗೈಸ್ ಮಳೆ ಸಾಂಗೆ. ಹಾಯ್ ಗಾಯ್ಸ್. ಏನು ಹೊತ್ತು ನಮ್ಮ ಅಜ್ಜಿ ಇವಾಗ ಹೇಳ್ತಾ ನೋಡಿ, ಹಾಯ್ ಗೈಸ್. ಟಾಟಕನ್ಗೇನು ಹಾಯ್ ಗೈಸ್ ಸಾಂಗೆ. ಪಿಂಕಿ ಹೋಗಿರೋ ಹೊತ್ತು ನೋಡ್ ಆಚೆ ಹೋಗ್ತಾರೆ. ಏನಾಗ್ತದೆ ಕಾಡ ಮಣಕೊಂಡು ಈ ಕಾಡು ಏನಾಗ್ತದೆ ಒಳ್ಳೆ ಒಡ್ಡ. ನೋಡ ಎಷ್ಟು ಚಂದ ಅಲ್ಲ ದುರ್ಗಿ. ಎಂತ ದುರ್ಗಿ ನಾನಿನ್ನ ಸೈತನ ಸುಂಗಾಟ ಸಹಿಸಿಲ್ಲ.
ಸಾಂಗ ಯಾಕರ ಹಾಯ್ ಮುಣಿಗೆ ಆಗತ್ತೆ ಹೋಗಿದ ಆಗತ್ತೆ ಹ್ಯಾಪಿ ಬರ್ಡೇ ಮಣ ಅಸಿ ಹಾಯ್ ಮುಣಿಗೆ ಹಾಯ್ ಮಣ್ ಹಾಯ್ ಮಣ್ ನಾ ಕುಡ್ಕಾಡ್ದ ಹಾಯ್ ಮಣ್ ಅಡ್ನ ಕಾಡ್ದಾಗೆ ಹಾಯ್ ಮುಣಿಗೆ ಹಾಯ್ ಹಾಯ್ ಫ್ರೆಂಡ್ಸ್ ಮಣ್ ಅದಕ್ಕೆ ಭಾಷೆಗೆ ಮಾತಾ ಸಾಂಗೆ ಹಾಯ್ ಫ್ರೆಂಡ್ಸ್ ಮಣ್ಗೆ ಹಾಯ್ ಗಾಯ್ಸ್ ಮಾಡ್ತ ಸಾಂಗ್ ಹಾಯ್ ಗೈಸ್ಗೆ ಹಾಯ್ ಫ್ರೆಂಡ್ಗೆ ಹುಡುಗ ಯಾಕೆ ಸಾಂಗ್ ಹಾಯ್ ಫ್ರೆಂಡ್ಸ್ ಮಣ್ तुमगे भाषेगिन तुम के यहाँ का राम करे इनके भाषे उठा ಯಾಕೆ ಸಾಂಗ್ ಲಾಸ್ಟ್ ಹಾಯ್ ಫ್ರೆಂಡ್ಸ್ ಅಡ್ನ ಸಾಂಗ್ ಲೈಕ್ ಮಾಡಿ ಮಣ್ ಹಾಯ್ ಗಾಯ್ಸ್ इनकी तो वही ಎಕ್ರಚ್ ಎಕ್ರಚ್ ಲಾಸ್ಟ್ ಸಾಂಗ್ ಹಾಯ್ ಗಾಯ್ಸ್ हाय गाय के ಹುಡುಗ ಮಕ್ಕ ಸಂಗ ಕಾರಣ ಹುಡುಗ ಊಟ ಆಯ್ತಾಗಿ ಜರ್ಪ್ಲಕ್ಕ ಊಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಮಣ್ ನೀವು ಉಲ್ಲಿತ ಅನ್ನತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡ ನಗು ನೋಡ ಸಬ್ಸ್ಕ್ರೈಬ್ ಮಾಡಿ ಮಣ್ ನಮ್ಮ ಅಜ್ಜಿ ಯಾವಾಗಲೂ ಹಿಂಗೆ ಗೈಸ್ ಬೈತಾ ಇರ್ತಾರೆ ಹಾಂ ಸಬ್ಸ್ಕ್ರೈಬ್ ಮಾಡಿ ಮಣ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ए पप्प ಗರಂ ಗರಂ ಕ್ರಿಸ್ಪಿ ಕ್ರಿಸ್ಪಿ ನಂಗೆ ಫ್ರೈ ಆಹಾ ಸೊ ಈ ಥರ ಜಜ್ಜಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಕೂಡ ಆಗುತ್ತೆ ತಿನ್ನೋ ಟೈಮಲ್ಲಿ ಜಜ್ಜಿ ತಿನ್ನಬೇಕಂತ ಇರಲ್ಲ ಜಾಸ್ತಿ ಇದು ಮಾಡಬಾರ್ದು ಲೈಟಾಗಿ ಸೊ ಒಂದು ಕಡೆ ನಮ್ಮ ಫ್ರೈ ಆಗ್ತಾ ಇದೆ ಯಾಕೆ ಗಾಯಿ ಫ್ರೈ ಮಾಡ್ತಿರೋದ್ರಿಂದ ಅವರಿಗೆ ಕೆಮ್ಮು ಬರ್ತಾ ಇದೆ ಎಷ್ಟು ಗೊತ್ತಿಲ್ಲ ಕ್ರ್ಯಾಬ್ನ ಒಂದು ಕಡೆ ಪ್ರಾನ್ ಇನ್ನೊಂದು ಕಡೆ ಕ್ರ್ಯಾಬ್ ಇನ್ನೊಂದು ಕಡೆ ನಾನು ಇನ್ನೊಂದು ಕಡೆ ನೀನು ಇನ್ನೊಂದು ಕಡೆ ನಾನು ಇನ್ನೊಂದು ಕಡೆ ಇವಾಗ ಊಟ ಮಾಡಿದ್ರೆ ಹಾ ಬೊಂಬಾಟ್ ಭೋಜನ ಊಟ ಮಾಡಿದ್ರೆ ಹಾ ಬೊಂಬಾಟ್ ಭೋಜನ ಸೊ ಚೆನ್ನಾಗಿ ಕುದಿದ್ಮೇಲೆ ಸಾಂಬಾರ್ ಇಸ್ ರೆಡಿ ಕುದಿ ಬರ್ತಾ ಇದೆ ಇನ್ನೂ ಸ್ವಲ್ಪ ಬರಬೇಕು ಸೊ ಊಟ ರೆಡಿ ಹೇಗಿದೆ ಪ್ರಶ್ವಿನಿ ಅವರಿಗೆ ಸೂಪರ್ ಸೂಪರ್ ಸೆ ಬಹುತ್ ಪರ್ ಬಂದು ಯಾ ತೂ ಯಾ दोळ सीता तू उंचे ಹೋಗೇನಿಲ್ಲ ಅಂಕ ಪೂರಾ ಊಟ ರೆಡಿ ಗೈಸ್ ತಿನ್ನುವ ಕಾರ್ಯಕ್ರಮ ವೈಟ್ ಕಪ್ ಅಡ್ಡ ಹೇಗೇನಿಲ್ಲ कैसा वापस आता तसे लेने कोई कांडी चांगला काढणार नाही वापस ಸುಳ್ಳು ಹೇಳ್ತಾರೆ ಅವರು ಇವ್ರು ಡೈಲಿ ತಿಂತಾರೆ ಅದಕ್ಕೆ ನಾವು ಅಪರೂಪಕ್ಕೆ ತಿಂತೀವಿ ನೀವು ಹೇಳಿ ಅಮ್ಮ ಸಪ್ಪೆ ಸಪ್ಪೆ ಟೇಸ್ಟ್ ಇಲ್ಲ ಉಪ್ಪು ಹಾಕ್ಕೊಳ್ಳಿ ಹೌದು ಉಪ್ಪು ಹಾಕೊಳ್ಳಿ ಗೈಸ್ ಉಪ್ಪು ಹಾಕೊಳ್ಳಿ ಮಾಡುವಾಗ ಹಾಕ್ಬೇಕು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಮ್ಮ ಅಮ್ಮ ನಕ್ಕಕ್ಕೆ